ಹಲೋ ಫ್ರೆಂಡ್ಸ್, ನಾನು ಈ ದಿನ ಸತು ಶೇಕ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಕುಡಿಯೋದ್ರಿಂದ ಸುಸ್ತೆಲ್ಲ ಕಡಿಮೆ ಆಗುತ್ತೆ, ಬಾಡಿಗೆ ಆರಾಮ ಅನಿಸುತ್ತೆ. ಇದು ಕುಡಿಯೋದ್ರಿಂದ ಒಂದು ಎನರ್ಜಿ ಬಂದಂಗೆ ಆಗುತ್ತೆ. ಮಾಡಿ ಕುಡಿದು ನೋಡಿ, ಹಾಗೆ ಹೇಳ್ತೀರಾ ನೀವು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದು ಕುಡಿದು ಬಿಟ್ಟರೆ ಸ್ವಲ್ಪ ಒಂದು ಹಾಫ್ ಡೇ ಬೇಕಾದ್ರೆ ಊಟನೇ ಬೇಡ, ಬಟ್ ಹೊಟ್ಟೆ ಅಂತೂ ಅಷ್ಟು ಆರಾಮ ಅನಿಸುತ್ತೆ ಹೊಟ್ಟೆಗೆ. ಆ ಥರ ಇರುತ್ತೆ ಫ್ರೆಂಡ್ಸ್. ಒಂದ್ಸರಿ ಮಾಡಿ ಕುಡೀರಿ, ಖುಷಿಯಾಗಿ ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆ ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೆಂದರೆ, ಇದು ಉಪ್ಪು ಕಡಲೆ ಅಂತ ನೋಡಿ, ನಾವು ತಗೊಂಡು ತಿಂತಾಯಿದ್ವಿ. ನೀವೆಲ್ಲ ಇದನ್ನು ನೋಡಿದ್ರೆ ಇವಾಗ ನಿಮಗೆ ನೆನಪಾಗ್ಬೋದು ಅವೆಲ್ಲ ಸಹ. ಈ ಕಡಲೆನ ಇದನ್ನು ಚೆನ್ನಾಗಿ ಉಪ್ಪಲ್ಲಿ ಹುರಿದಿರ್ತಾರೆ ನೋಡಿ. ಈ ಕಡಲೆನೇ ಹಾಕಬೇಕು, ಅದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್. ಆಯಿತಾ? ಈ ಕಡಲೆ ಅದನ್ನು ಉಪ್ಪಿನಿಂದ ಹುರಿದಿರ್ತಾರೆ, ಆ ಥರ ಇದೆ ಅದು ತಿನ್ನಲಿಕ್ಕೆ. ನಂತರ ಇದಕ್ಕೆ ನಾನು ಖರ್ಜೂರ ಇಟ್ಕೊಂಡಿದ್ದೀನಿ, ಮತ್ತು ಗೋಡಂಬಿ ಇಟ್ಕೊಂಡಿದ್ದೀನಿ, ದ್ರಾಕ್ಷಿ ಇಟ್ಕೊಂಡಿದ್ದೀನಿ, ಮತ್ತು ಇದಕ್ಕೆ ಬಾಳೆಹಣ್ಣು ಸಹ ಸೇರಿಸಿ ನೀವು. ನಾನು ಇಷ್ಟೇ ಸಾಕು, ಅದಕ್ಕೆ ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಇದನ್ನು ಮಿಕ್ಸ್ ಮಾಡಲಿಕ್ಕೆ ನೋಡಿ, ಸ್ಪೆಷಲ್ ನಂದಿನಿ ಹಾಲು ಇಟ್ಕೊಂಡಿದ್ದೀನಿ ನಾನು. ಇದನ್ನು ನಾನು ಹಾಲನ್ನು ಸೇರಿಸ್ತೀನಿ, ತೋರಿಸ್ತೀನಿ. ಹಾಲಿಲ್ಲ ಅಂದರೂ ಸಹ ನೀರಲ್ಲಿ ಸಹ ಮಾಡ್ಕೋಬೋದು ಫ್ರೆಂಡ್ಸ್. ನೀರಲ್ಲೂ ಸಹ ಮಾಡ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಈಗ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದು ಚೆನ್ನಾಗಿ ತೊಳೆದು ಖರ್ಜೂರನ ಇಟ್ಕೊಂಡಿದ್ದೀನಿ ನೋಡಿ, ಒಳಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡಲಿಕ್ಕೆ. ನಂತರ ದ್ರಾಕ್ಷಿಗಳನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮಿಲ್ಕ್ ಹಾಕ್ತಾಯಿದ್ದೀನಿ. ನೀವು ಮಿಲ್ಕ್ ಹಾಕಲ್ಲ ಅನ್ನೋರು ನೀರು ಸಹ ಹಾಕೋಬೋದು, ಮತ್ತು ನೀವು ಬೇಕಿದ್ದಲ್ಲಿ ಸಕ್ಕರೆ ಸೇರಿಸ್ಕೋಬೋದು. ನಾನು ಸಕ್ಕರೆ ಸೇರಿಸ್ತಾ ಇಲ್ಲ, ಅದು ತುಂಬ ಸ್ವೀಟ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಸಕ್ಕರೆನ ಸೇರಿಸ್ತಾ ಇಲ್ಲ. ಈ ಕಡಲೆನ ನಾನು ಈಗ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಕಡಲೆ ರೆಡಿ ಆಯಿತು, ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದು ರೆಡಿ ಆಯಿತು. ನಾನು ಇವಾಗ ಇದನ್ನ ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಇದನ್ನು ಸತು ಶೇಕ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಕೂಡ, ಒಳ್ಳೆಯದು, ಸುಸ್ತೆಲ್ಲ ಕಡಿಮೆ ಆಗುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಂಗಾಗಿ ಒಂದು ಸರಿ ಮಾಡ್ಕೊಂಡು ಕುಡೀರಿ, ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಮತ್ತು ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.